ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಗೋಣಿಕೊಪ್ಪದ ಪ್ರತಿಷ್ಠಿತ ಫಿಟ್ನೆಸ್ ಮಂತ್ರ ಇವರು 2ನೇ ವರ್ಷದ ರಾಜ್ಯ ಮಟ್ಟದ ದೇಹದಾಢ್ಯ ಸ್ಪರ್ಧೆಯನ್ನ ಅತ್ಯುತ್ತಮವಾಗಿ ನಡೆಸುವ ಮೂಲಕ ಸಾರ್ವಜನಿಕರ ಪ್ರಶಂಸೆ ಗಿಟ್ಟಿಸಿದರು. ಮಿಸ್ಟರ್ ಕಾಫಿನಾಡು ಕರ್ನಾಟಕ ಅಮೆಚೂರ್ ಬಾಡಿ ಬಿಲ್ಡಿಂಗ್ ಅಸೋಸಿಯೇಷನ್ ಸಹಯೋಗದಲ್ಲಿ ನಡೆದ ಸ್ಪರ್ಧೆಯನ್ನ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಎಸ್ ಪೊನ್ನಣ್ಣ ಅವರು ಉದ್ಘಾಟಿಸಿ ಶುಭ ಕೋರಿದರು. ದೇಹ ದಾಂಡ್ಯ ಅಂತ ಹೇಳ್ತಾರೆ, ನನಗೆ ಗೊತ್ತಿಲ್ಲ, ಇವರು ಹೇಳ್ತಾರೆ, ಕಾವ್ಯ ಅವರು ಹೇಳ್ತಾ ಇದ್ದಾರೆ. ಕ್ರೀಡಾಪಟುಗಳೇ, ಇಲ್ಲಿ ಸೇರಿರುವಂಥ ಎಲ್ಲ ಕ್ರೀಡಾ ಅಭಿಮಾನಿಗಳೇ ಮತ್ತು ಇಲ್ಲಿ ಈ ಒಂದು ಸ್ಪರ್ಧೆಯನ್ನು ಜಡ್ಜ್ ಮಾಡಲಿಕ್ಕೆ ಬಂದಿರುವಂಥ ಎಲ್ಲ ನ್ಯಾಯಾಧೀಶರೇ ಮತ್ತು ಮಾಧ್ಯಮದ ಮಿತ್ರರೇ, ನನಗೆ ಕಳೆದ ವರ್ಷ ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಆಮಂತ್ರಣ ಇತ್ತು. ಮಿಸ್ಟರ್ ಫಿಟ್ನೆಸ್ ಮಂತ್ರ ಕ್ಲಾಸಿಕ್ ಅದು ಕಳೆದ ಬಾರಿಯೂ ಗೋಣಿಕೊಪ್ಪಲಲ್ಲಿ ನಡೀತು, ಭಾಳ ಯಶಸ್ಸಾಗಿ ನಡೆಸಿದ್ದಾರೆ. ಅದರಿಂದ ಇದರ ಆಯೋಜಕರಿಗೆ, ಇದರ ಹಿಂದೆ ಶ್ರಮಿಸಿರುವಂಥ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ವರ್ಷ 2025ನೇ ಈ ಒಂದು ಸ್ಪರ್ಧೆಯನ್ನು ಕೂಡ ಭಾಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಇಷ್ಟೊಂದು ಜನ ಇದರಲ್ಲಿ ಆಸಕ್ತಿ ವಹಿಸಿ, ನಮ್ಮ ಊರಿನವರು ಕೂಡ ಎಲ್ಲ ಬಂದಿದ್ದಾರೆ. ಸೊ ಭಾಳ ಆಸಕ್ತಿ ವಹಿಸಿ ಬಂದಿದ್ದಾರೆ ಅಂತ ಹೇಳಿದ್ರೆ ಇದು ಈ ಒಂದು ಸ್ಪೋರ್ಟ್ಗೆ ಭಾಳ ಜನಪ್ರಿಯತೆ ಇದೆ ಅಂತ ಸಾಬೀತಾಗುತ್ತೆ. ಹಾಗೆ ನಮ್ಮ ದೀಪಕ್ ಅವರು ಇಲ್ಲಿಯ ಸ್ಥಳೀಯರು, ಅವರು ಅಂತಾರಾಷ್ಟ್ರೀಯ ಮಟ್ಟದ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನಲ್ಲಿ ಭಾಗವಹಿಸಿದಂಥವರು. ಮತ್ತು ಒಂದು ಸ್ವಲ್ಪ ಕ್ಷಣಗಳು ಕೂಡ ನೋಡ್ಲಿಕ್ಕೆ ಕೂಡ ಸಿಕ್ತು ಬಾಡಿ ಬಿಲ್ಡಿಂಗು. ನಾನು ಬೆಳಗ್ಗೆ ಒಂದು 20 kg ಬೆಂಚ್ ಪ್ರೆಸ್ ಮಾಡಿ ನಿದ್ರೆ ಬರ್ತಾಯಿದ್ದೆ ನನಗೆ. ಅವರು ಎಷ್ಟು ಶ್ರಮೆ ಪಡ್ತಾರೆ ಅಂತ ಹೇಳಿದ್ರೆ, ನಮ್ಮ ಟ್ರೈನರ್ ಒಬ್ಬ ಇದ್ದಾನೆ ರಂಜಿತ್ ಅಂತೇಳಿ, ನಾನು ಹೋಗೋ ಜಿಮ್ಗೆ, ಅವನು ಬಾಡಿ ಬಿಲ್ಡಿಂಗ್ ಹೋಗಿ ಒಂದೊಂದು ವಾರ ನೀರೇ ಕುಡಿಯಲ್ಲ ಅಂತಾರೆ, ಕಾಂಪಿಟೇಷನ್ಗಿಂತ ಮೊದಲು ಅಲ್ವಾ, ಒಂದು ವಾರ 1-2 ದಿವಸ ನೀರೇ ಕುಡಿಯೋದಿಲ್ಲ ಅಂತ. ಸೊ ಅದರಿಂದ ಅಷ್ಟೊಂದು ಶ್ರಮೆ ಇರ್ತದೆ, ನೋಡ್ಲಿಕ್ಕೆ ಭಾಳ ಚೆನ್ನಾಗಿ ಕಾಣ್ತದೆ. ಪಾಪ ನಮ್ಮ ಚೈತ್ರ ಅವರು ನೋಡಿ ಎಷ್ಟು ಸುಲಭವಾಗಿ ಪೋಸ್ ಕೊಟ್ಟರು. ಮಹಿಳೆಗೂ ಕೂಡ ಒಂದು ಇದರಲ್ಲಿ ಭಾಗವಹಿಸಲಿಕ್ಕೆ ಎಷ್ಟು ಒಳ್ಳೆಯ ಅವಕಾಶ ಇದೆ ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ಅದು. ಅದರಿಂದ ತಮಗೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮತ್ತು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಕ್ಕೆ ಬಂದಿರುವಂಥ ಎಲ್ಲ ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ಕ್ರೀಡಾಪಟುಗಳಿಗೆ ಕೂಡ ಶುಭವನ್ನು ಕೋರ್ತೇನೆ. ಗೆಲುವು ಸೋಲು ಪಾಪ ಒಂದು 2-3 ಜನ ಆಯ್ಕೆ ಆಗಲಿಲ್ಲ ಫೈನಲ್ಸ್ಗೆ, ಭಾಳ ಬೇಸರ ಪಟ್ಕೊಂಡು ಹೋದರು. ಅದೇ ಕ್ರೀಡೆಯಲ್ಲಿ ಭಾಗವಹಿಸುವಾಗ ಈ ಸ್ಪರ್ಧೆಯಲ್ಲಿ ಭಾಗವಹಿಸೋದೇ ಗೆಲುವು, ಅದರಲ್ಲಿ 1ನೇ ಸ್ಥಾನ 2ನೇ ಸ್ಥಾನ ಏನೂ ಇಲ್ಲ. ಎಲ್ಲರೂ ಕೂಡ ಇಲ್ಲಿ ಬಂದು ಗೋಣಿಕೊಪ್ಪಲ್ನ ಈ ಒಂದು ನಮ್ಮ ಕೊಡಗಿನ ಭಾಳ ಬೆಳೀತಾ ಇರುವಂಥ ನಗರ, ಅದರಲ್ಲಿ ತಾವೆಲ್ಲ ಬಂದು ಭಾಗವಹಿಸಿದಂಥ ಎಲ್ಲ ಸ್ಪರ್ಧಿಗಳಿಗೆ ನೀವೆಲ್ಲ ಕೂಡ ವಿಜೇತರು ಅಂತ ಹೇಳಿ ಬಯಸ್ತೇನೆ. ಮತ್ತು ಯಶಸ್ಸಾಗಿ ಕಾರ್ಯಕ್ರಮವನ್ನು ಮತ್ತೊಂದು ವರ್ಷ ತಾವು ನಡೆಸಿದ್ದೀರಿ. ಇನ್ನೂ ಮುಂದಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಿ ಇನ್ನು ದೊಡ್ಡ ಮಟ್ಟದಲ್ಲಿ ಈ ಒಂದು ಸ್ಪರ್ಧೆ ಪಂದ್ಯಾವಳಿ ಮುಂದಿನ ದಿನಗಳಲ್ಲಿ ನಾವು ನೋಡೋಂತಾಗಲಿ ಅಂತ ಆಶಯಿಸಿ, ನಮಗೆಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ ಸರ್. ತುಂಬ ಖುಷಿ ಆಗುತ್ತೆ ನೀವು ಹೇಳಿರೋ ಮಾತುಗಳು, ಇಲ್ಲಿ ಇನ್ಸ್ಪಿರೇಷನ್ ಆಗಿದೆ. ಹಾಗೆ ನಾವು ಅಂದ್ಕೊಂಡಿರಂಗೆ ಈಗ ಇದು ಬರೀ ನಮ್ಮ ಸ್ಟೇಟ್ ಲೆವೆಲ್ ಮಾತ್ರ ಆಗಿದೆ. ನಮ್ಮ ಆರ್ಗನೈಸರು ಆಮೇಲೆ ನಿಮ್ಮ ಆಶೀರ್ವಾದ ಇದ್ರೆ ನೆಕ್ಸ್ಟ್ ಇಯರ್ ನಾವು ಸೌತ್ ಇಂಡಿಯಾ ಅನೌನ್ಸ್ ಮಾಡ್ತಾ ಇದೀವಿ ಸರ್. ಕೇರಳ, ಕರ್ನಾಟಕ, ತಮಿಳ್ನಾಡು, ಆಂಧ್ರ, ಆಲ್ ಓವರ್ ಸ್ಟೇಟ್ಸ್ ಇಂದ ಬಾಡಿ ಬಿಲ್ಡರ್ ಬರ್ತಾರೆ. ನಿಮ್ಮ ಆಶೀರ್ವಾದ ಇರಬೇಕು ಸರ್. ನೆಕ್ಸ್ಟ್ ಇಯರ್ ಇದು ಸ್ಟೇಟ್ ಆಗಿದೆ, ನೆಕ್ಸ್ಟ್ ಸೌತ್ ಇಂಡಿಯಾ ಆಗುತ್ತೆ, ಆಮೇಲೆ ಮಿಸ್ಟರ್ ಇಂಡಿಯಾ ಮಾಡ್ತೀವಿ ಸರ್. ನಿಮ್ಮ ಆಶೀರ್ವಾದ ಇರಲೇಬೇಕು ಸರ್ ನಮಗೆ. ತುಂಬಾ ಥ್ಯಾಂಕ್ಸ್ ಸರ್. ಹಾಗೆ ಬೋನವ್ರು ಎಡೆ ಮಾತಾಡ್ಬೇಕು ಇದ್ರ ಬಗ್ಗೆ. ಪರಿಮಳ ಮಂಗಳ ವಿಹಾರದಲ್ಲಿ ಆಯೋಜನೆಗೊಂಡಿದ್ದ ಸ್ಪರ್ಧೆಯಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಹೆಸರಾಂತ ಚಿತ್ರನಟ ಭುವನ್ ಪೊನ್ನಣ್ಣ ರಾಜ್ಯ ಮಟ್ಟದ ಕ್ರೀಡೆಯ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದರು. ಎಲ್ರಿಗೂ ನಮಸ್ಕಾರ. ವೇದಿಕೆಯ ಮೇಲಿರೋ ಗಣ್ಯರಿಗೆಲ್ಲ ನನ್ನ ನಮಸ್ಕಾರಗಳು. ವೇದಿಕೆಯ ಮುಂಭಾಗದಲ್ಲಿರುವಂಥ ಗಣ್ಯರಿಗೆ ನನ್ನ ನಮಸ್ಕಾರಗಳು. ಮಾಧ್ಯಮದ ಮಿತ್ರರಿಗೆ ನಮಸ್ಕಾರಗಳು. ಇಡೀ ಬಾಡಿ ಬಿಲ್ಡಿಂಗ್ ಫ್ರೆಟರ್ನಿಟಿಗೆ ನನ್ನ ನಮಸ್ಕಾರಗಳು. ಜಡ್ಜ್ಗಳಿಗೆಲ್ಲ ನನ್ನ ನಮಸ್ಕಾರಗಳು. ನಮ್ಮ ದೀಪಕ್ ಕಾವೇರಪ್ಪ ಅಣ್ಣ ಇದ್ದಾರೆ, ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್. ನಾವೆಲ್ಲ ಸಣ್ಣ ವಯಸ್ಸು ಅಂತ ಹೇಳೋಕ್ಕಾಗಲ್ಲ, ಸ್ಕೂಲಲ್ಲಿದ್ದಾಗಲೇ ಅವರನ್ನೆಲ್ಲ ನೋಡಿ ತುಂಬ ಖುಷಿ ಪಟ್ಟಿದ್ದು. ಅವರು ಮಿಸ್ಟರ್ ಇಂಡಿಯಾ, ಮಿಸ್ಟರ್ ವರ್ಲ್ಡ್ಗೆಲ್ಲ ಹೋಗಿ ಬಂದಾಗ
ತುಂಬಾ ಹೆಮ್ಮೆ ಆಗಿತ್ತು. ಸೊ ಅಣ್ಣ, ವೆರಿ ನೈಸ್ ಟು ಬಿ ವಿತ್ ಯು. ಪುನರಣ್ಣ, ವೆರಿ ನೈಸ್ ಟು ಬಿ ವಿತ್ ಯು ಆನ್ ದ ಸ್ಟೇಜ್. ಈ ಬಾಡಿ ಬಿಲ್ಡಿಂಗ್ ಅಂತ ನಾವು ನೋಡಿದಾಗ ನೋಡೋಕ್ಕೆ ಒಂದು ಬ್ರಾನ್ಸ್ ಸ್ಟ್ಯಾಚ್ಯೂ ನೋಡ್ದಂಗೆ ಆಗುತ್ತೆ. ಇಟ್ಸ್ ವೆರಿ ಈಸಿ, ಅವರು ಪೋಸ್ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ ಅಂತ. ನಾವು ನಮ್ಮ ಸಿನಿಮಾಗಳಲ್ಲಿ ಸ್ವಲ್ಪ ಫಿಟ್ನೆಸ್ಸನ್ನು ಮೇಂಟೈನ್ ಮಾಡೋದಕ್ಕೆ ಎಷ್ಟು ಕಷ್ಟಪಡ್ತೀವಿ ಅನ್ನೋದು ನಮಗೆ ಗೊತ್ತು. ಬಟ್ ಈ ಮಟ್ಟಕ್ಕೆ ಒಂದೂ ಕೂಡ ಮಿಸ್ಟೇಕ್ ಇಲ್ಲದೆ ಬಾಡಿಯನ್ನು ಬೆಳೆಸ್ಕೊಳ್ಳುವಂಥದ್ದು ತುಂಬ ಕಷ್ಟದ ವಿಷಯ. ನಮ್ಮ ಪುನರಣ್ಣ ಹೇಳ್ದಂಗೆ ಅವರು ಊಟ ತಿಂದೆ ನೀರು ಕುಡಿಯದೆ ತುಂಬ ಕಷ್ಟಪಡ್ತಾರೆ. ಸೊ ಐ ಥಿಂಕ್ ಇಟ್ಸ್ ಒನ್ ಆಫ್ ದ ಮೋಸ್ಟ್ ಡಿಫಿಕಲ್ಟ್ ಸ್ಪೋರ್ಟ್. ಸೊ ಮೊದಲನೇದಾಗಿ ಇಲ್ಲಿ ಬಂದಿರುವಂಥ ಎಲ್ಲ ಸ್ಪರ್ಧಿಗಳಿಗೆ ನೀವೆಲ್ಲ ಒಂದು ದೊಡ್ಡ ಚಪ್ಪಾಳೆಯನ್ನು ಕೊಡಬೇಕು ಅಂತ ನಾನು ಕೇಳ್ಕೊಡ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಇನ್ವೈಟ್ ಮಾಡಿದಂಥ ರಫಿ ಅವರಿಗೆ ಧನ್ಯವಾದಗಳು. ರಫಿ ಅವರೇ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಪಾಪ ಕಳೆದ ವರ್ಷ ಸರ್ ಹೇಳ್ದಂಗೆ ಕಳೆದ ವರ್ಷ ಕೂಡ ನಮಗೆ ಇನ್ವೈಟ್ ಇತ್ತು, ಆದರೆ ಬರೋಕ್ಕಾಗಲಿಲ್ಲ. ಆದ್ದರಿಂದ ಈ ವರ್ಷ ಮಿಸ್ ಮಾಡಬಾರ್ದು ಅಂತ ಶೂಟಿಂಗ್ ಮುಗಿಸ್ಕೊಂಡು ಬೆಂಗಳೂರಿಂದ ಇವತ್ತು ಬಂದ್ವಿ. ಇಂಥ ದೊಡ್ಡ ಕಾರ್ಯಕ್ರಮ ಮಾಡಿರ್ತಾರೆ ಅಂತ ನಾವು ಆ್ಯಕ್ಚುಲಿ ಅಂದ್ಕೊಂಡಿರಲಿಲ್ಲ. ಬಟ್ ತುಂಬ ಅದ್ಭುತವಾಗಿ, ತುಂಬ ಚೆನ್ನಾಗಿ, ತುಂಬ ಸ್ವಚ್ಛವಾಗಿ, ನೀಟಾಗಿ ಚೆನ್ನಾಗಿ ಮಾಡಿದ್ದೀರಿ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ದ ಎಂಟೈರ್ ಟೀಮ್. ನೀವು ಹೇಳ್ದಂಗೆ ಮುಂದಿನ ವರ್ಷ ಸೌತ್ ಇಂಡಿಯಾ ಆಗಲಿ, ಇಂಡಿಯಾ ಆಗಲಿ, ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಲಿ. ನಮ್ಮ ಕೊಡಗಿನಲ್ಲಿ ಇಂಥ ಒಂದು ಅದ್ಭುತವಾದ ಬಾಡಿ ಬಿಲ್ಡಿಂಗ್ ಕಾರ್ಯಕ್ರಮ ಆಗ್ತಿರುವಂಥದ್ದು ನನಗಂತೂ ತುಂಬ ಖುಷಿ ಇದೆ. ನಿಮ್ಮೆಲ್ಲ ಪ್ರೋತ್ಸಾಹ ಈ ಎಲ್ಲ ಪಾರ್ಟಿಸಿಪೆಂಟ್ಸ್ಗೆ ಇರಲಿ. ಇನ್ನು ಮುಂದೆ ಇನ್ನೂ ದೊಡ್ಡ ಮಟ್ಟಕ್ಕೆ ಇವರಿಗೆಲ್ಲ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಅತಿಥಿ ಗಣ್ಯರನ್ನ ಸಾಂಪ್ರದಾಯಿಕವಾಗಿ ಚಂಡೆ ವಾದ್ಯದ ಮೂಲಕ ವೇದಿಕೆಗೆ ಕರೆತರಲಾಯಿತು. ಅದರ ಎದೆಗಟ್ಟಿರುವಂತಹ ನಮ್ಮ
ಟೂರ್ನಮೆಂಟ್ನ ಆಯೋಜಕರಾದ ರಫೀಕ್ ಕೊಣಿಯಂಡ, ಕಾವ್ಯ ಸಂಜು ಮತ್ತಿತರರು ಶಾಸಕರಿಗೆ ಸನ್ಮಾನಿಸಿ ಗೌರವಿಸಿದರು. ಕಾರ್ಯಕ್ರಮದಲ್ಲಿ ಗಣ್ಯರಾದ ತೀತಿರ ಧರ್ಮಜ ಉತ್ತಪ್ಪ, ಮೀದೇರಿರ ನವೀನ್, ಆಲಿರ ರಶೀದ್ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಜರುಗಿತು. ರಾಜ್ಯದ ವಿವಿಧ ಭಾಗಗಳಿಂದ ಹೆಚ್ಚಿನ ಸಂಖ್ಯೆಯ ದೇಹದಾಢ್ಯ ಸ್ಪರ್ಧೆಗಳು ಭಾಗವಹಿಸಿದ್ದರು. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.